ಬಿಜಾಪುರ ಮುಂದೆ ವಿಜಯಪುರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಕಾರವಾರ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗುವಂಥ ಅನೇಕ ಸಂದರ್ಭಗಳಲ್ಲಿ ತಮ್ಮ ಹೃದಯಪೂರ್ವಕವಾಗಿ ಈ ನಮ್ಮ ಘಟಪ್ರಭಾ ಕರ್ನಾಟಕ ಆರೋಗ್ಯ ಧಾಮವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಇವತ್ತು ಅವು ನೆನಪಾಗ್ತಾ ಇರ್ತಾವೆ. ವಿಶೇಷವಾಗಿ ಅನೇಕರು ಇದೇ ರೀತಿ ಒಂದೇ ರೀತಿ ಅಭಿಪ್ರಾಯ ಇಲ್ಲಪ್ಪ, ಭಾಳ ಒಳ್ಳೇದಿದೆ, ಭಾಳ ಸೌಖ್ಯ ಅದ, ಜೊತೆಗೆ ರೇಟು ಬಿಲ್ಲೂ ಭಾಳ ಕಡಿಮೆ ಅದ ಹೊರಗಿನ ಕಂಪೇರ್ ಮಾಡಿದಾಗ ಅಂತ ಹೇಳುವಂಥದ್ದು ಕೇಳ್ತಾ ಇದ್ದೀವಿ. ಇವತ್ತಾಯ್ತು, ಹಿಂದೂ ಆಯಿತು, ಅದು ಹಿಂದೂ ಆಯಿತು. ಯಾಕಂದರೆ ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದಂಥ ಈ ಘಟಪ್ರಭಾದ ಆರೋಗ್ಯಧಾಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲೇ ಇದೊಂದು ದೊಡ್ಡ ಪ್ರಸಿದ್ಧ ಧಾಮನೂ ಹೌದು. ಆರೋಗ್ಯಧಾಮ ಅಷ್ಟಲ್ಲ, ಇದ್ರ ಜೊತೆಗೆ ಇದೊಂದು ಉನ್ನತವಾದ ಮನಸ್ಸುಗಳ ನಿರ್ಮಾಣ ಮಾಡುವಂತಹ ಒಂದು ಮನೋರೋಗಿಗಳು ಸಹಿತ ಹೆಲ್ಪ್ ಆಗುವಂಥ ಒಂದು ವಾತಾವರಣ ಇಲ್ಲಿದೆ. ಒಟ್ಟಾರೆ ಹೇಳೋದಿಷ್ಟೇ, ಇವತ್ತು ಘನಶ್ಯಾಮ ವೈದ್ಯರ ಪುಣ್ಯ ಒಂದು ಸಮಾರಂಭದಲ್ಲೇ ಪ್ರಥಮ ಪುಣ್ಯ ಸ್ಮರಣೆ ದಿನದಿಂದ ನಾವು ಅವರಿಗೆ ಒಂದು ನಮನ ಸಲ್ಲಿಸೋದು ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇಲ್ಲಿ ಒಳ್ಳೆಯ ಕೆಲಸಗಾರರಿದ್ದಾರೆ, ಇಲ್ಲಿ ಒಳ್ಳೆಯ ಜೊತೆಗೆ ಒಂದು ಸ್ನೇಹಿ ಡಾಕ್ಟರು ಅಥವಾ ವೈದ್ಯರು ಬಂದಿಲ್ಲದ ಈ ಒಂದು ಆರೋಗ್ಯ ಧಾಮದಿಂದ ಸಾಕಷ್ಟು ಸಹಾಯ ಪಡೆದಂಥವ್ರು ಉಳಿದಂಥವರು ಇನ್ನೂ ಜೀವಿಸ್ತಾ ಇದ್ದಾರೆ. ಮತ್ತು ಸಾವಂತಿ ಯಾರಿಗೂ ಬಿಡಲಾರದು. ಅಂಥ ವೈದ್ಯರಿದ್ದರು, ಒಂದಿನ ಹೋಗಲೇಬೇಕು. ಎಲ್ಲ ಘನಶ್ಯಾಮ ವೈದ್ಯರು ಅನೇಕ ಜನರು ಉಳಿಸಿದರು, ಕೊನೆಗೆ ಅವರು ಹೋಗಿದ್ದಾರೆ. ಇದು ನಿರಂತರ ನಡೆಯುವಂಥದ್ದು. ಅವ್ರ ನಂತರದಲ್ಲಿ ಅವ್ರ ವೈದ್ಯರ ಕುಟುಂಬದವ್ರು ಮತ್ತು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ನಿರಂತರವಾಗಿ ನಡೆಯುವಂಥ ಒಂದು ಕೆಲಸ. ಏನೋ ಇರಲಿ, ಆರೋಗ್ಯದ ಧಾಮವಾದಂತಹ ಈ ಘಟಪ್ರಭಾ ಧಾಮ ಸದಾ ಎಲ್ಲರೂ ನೆನಪಿಡುವಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.